ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ರೆ ಯಾವಾಗಲೂ ಖುಷಿಯಾಗಿರಿ. ನಾವು ಮಾಡ್ತೀವಿ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ನಾವು ಚಳಿಗಾಲದಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಅಥವಾ ದೊಡ್ಡವರಿಗೆ ಹುಷಾರಿಲ್ಲ ಅಂತ ಹೇಳುವಾಗ ಈ ರೀತಿ ಮಾಡ್ತೀವಿ ನಾವು. ಅಂದರೆ ಇವಾಗ 6 ತಿಂಗಳು ಮಕ್ಕಳುಗಳಿಗೆ ತುಂಬ ಚಳಿಗಾಲದಲ್ಲಿ ಕೋಲ್ಡ್ ಆಗಿಬಿಟ್ಟಿದೆ, ಆವಾಗ ಡಾಕ್ಟ್ರ್ ಶಾಪಿಗೆಲ್ಲ ತಕ್ಷಣ ಕರ್ಕೊಂಡು ಹೋಗಲ್ಲ. ಸ್ವಲ್ಪ ಕೋಲ್ಡ್ ಇದ್ದಾಗ ನಾವುಗಳು ಈ ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಇದು ಕಂಪಲ್ಸರಿ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ರೀತಿ ಮಾಡೋದ್ರಿಂದ ಕಫ ಕಟ್ಟಿದರೆ ಅಥವಾ ಮೂಗು ಕಟ್ಟಿದರೆ ಈ ಹೊಗೆಗೆ ಹೊರಟೋಗ್ಬಿಡುತ್ತೆ. ಇನ್ನೊಂದು, ಇದೇ ರೀತಿ ಹೊಗೆನ ಇದು ಯಾವುದ್ರ ಹೊಗೆ ಅಂತಲೂ ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ. ಯಾರೂ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಲಿಲ್ಲ, ಮೇ ಬಿ ಗೊತ್ತಾಗಿಲ್ಲ ಅನಿಸುತ್ತೆ. ಇದು ಸಗಣಿಯಿಂದ ಮಾಡಿರುವಂಥ ಬೆರಣಿ ಹೊಗೆ. ಇದನ್ನು ಹಚ್ಚೋದ್ರಿಂದ ಸೊಳ್ಳೆಗಳಿಂದ ಕೂಡ ಮುಕ್ತಿ ಸಿಗುತ್ತೆ. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಹಸಿ, ಅದ್ರ ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ, ಜಾಸ್ತಿ ಬೇಡ ಸ್ವಲ್ಪ, ಅದರಿಂದ ಮೂಗು ಕಟ್ಕೊಂಡಿದ್ರೆ ಅದ್ರ ವಾಸನೆಗೆ ಮೂಗು ರಿಲೀಫ್ ಆಗಿಬಿಡತ್ತೆ. ಜೊತೆಗೆ ಕಫನೂ ಕೂಡ ಕ್ಲಿಯರ್ ಆಗುತ್ತೆ ನಮ್ಗಳಿಗೆ. ನಿಮಗೂ ಆಗ್ಬೋದು. ಅಂದರೆ ನಾವು ಏನನ್ನು ಮೆಡಿಸಿನ್ನಾಗಿ ಬಳಸ್ತೀವಿ, ವಿತೌಟ್ ಇಂಗ್ಲೀಷ್ ಮೆಡಿಸಿನ್ ಬಳಸ್ತೇನೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಅದು ಯಾವ ರೀತಿ ಒಣಗಿರುತ್ತೆ ಅದನ್ನು ನಾನು ಕಾಯಿಯಿಂದ ಬರುವಂಥ ಕಂಠದ ಮೇಲೆ ಇಟ್ಟು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಅಂದರೆ ಹಳೆಯ ಪಾತ್ರೆ ಮೇಲೆ ಇಟ್ಟು ಕೂಡ ನೀವು ಮಾಡ್ಕೊಬೋದು. ಯಾಕೆಂದರೆ ಪೇಪರ್ ಮೇಲೆ ಇಟ್ಟರೆ ಅದು ಹತ್ಕೊಂಡ್ಬಿಡತ್ತೆ, ಬೆಂಕಿ ಹತ್ಕೊಂಡ್ಬಿಡತ್ತೆ. ಅದರಿಂದ ಇದನ್ನು ಮನೆಯಲ್ಲಿ ಯಾವುದಾದ್ರೂ ಒಂದು ಕಿಟಕಿ ಸೈಡು, ಯಾವುದೇ ಸ್ಕ್ರೀನ್ ಅಥವಾ ಬಟ್ಟೆ ಇಲ್ಲದ ಜಾಗದಲ್ಲಿ ನೀವು ಇಡಬೇಕಾಗತ್ತೆ. ಅಂದರೆ ಅಂಥ ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಯಾವುದಾದ್ರೂ ಹಳೆ ಪಾತ್ರೆಯಲ್ಲಿ ಇಟ್ಟರೆ ಮಾಮೂಲಿ ಹಾಸಿಗೆ ಅಂಡಿಲು ಕೂಡ ಇಟ್ಕೊಬೋದು. ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕಷ್ಟೇ. ಇಲ್ಲ ಅಂತ ಹೇಳಿದ್ರೆ ಮಲಗುವ ತನಕ ಈ ಹೊಗೆಯನ್ನು ಹಚ್ಚಿ, ಆ ಹೊಗೆ ಎಲ್ಲ ಮನೆಯೆಲ್ಲ ತುಂಬ್ಕೊಂಡ್ಮೇಲೆ, ಅಂದರೆ ಜಾಸ್ತಿ ಎಲ್ಲ ಕಡಿಮೆ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟೇ ಕ್ವಾಂಟಿಟೀಲಿ ಒಂದು ಸಲ ಹತ್ಕೊಂಡ್ರೆ ಫುಲ್ ಬೆರಣಿ ಎಲ್ಲ ಕ್ಲಿಯರ್ ಅಂದರೆ ಉರಿಯೋ ತನಕನೂ ಉರಿಯುತ್ತೆ. ಅಲ್ಲಿ ತನಕ ಇದ್ದು ಅದನ್ನು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ನಂತರ ಮಲ್ಕೊಬೋದು. ಇದು ಸೇಫ್ಟಿ ವಿಧಾನ. ಈ ಹೊಗೆಯಿಂದ ಸೊಳ್ಳೆಗಳು ಮನೆಗೆ ಬರೋಕ್ಕೇ ಹೆದರ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಅದರದ್ದು ಹೊಗೆ ಅಷ್ಟು ಗಾಢವಾಗಿರುತ್ತೆ. ಜೊತೆಗೆ ಪಚ್ಚಕರ್ಪೂರ ಹಾಕ್ಬಿಟ್ರೆ ಅದ್ರ ಸುವಾಸನೆ ಬರೋದ್ರಿಂದ ಸೊಳ್ಳೆಗಳು ನಿಮಗೆ ಮುಕ್ತಿ ಸಿಗುತ್ತೆ. ಒಂದು. ಎರಡನೇ ಬೆನಿಫಿಟ್ ಏನಂತ ಹೇಳಿದ್ರೆ, ಕಫ ಕಟ್ಟಿರುತ್ತೆ ಚಳಿಗಾಲದಲ್ಲಿ, ನಮಗೆ ಸ್ವಲ್ಪ ಇಬ್ಬನಿ ಬೀಳ್ತಿರೋದ್ರಿಂದ ಮೂಗು ಕಟ್ಟಿರುವ ಅನುಭವ ಆಗುತ್ತೆ. ಆ ಟೈಮಲ್ಲಿ ಇದ್ರ ಹೊಗೆಯಿಂದ ಮೂಗು ಕೂಡ ಕ್ಲಿಯರ್ ಆಗುತ್ತೆ. ಅವಾಗೆಲ್ಲ ಯಾವುದೇ ಮೆಡಿಸಿನ್ ಅಥವಾ ಇದೇನು ಬೆರಣಿಲಿ ಈ ರೀತಿ ಎಲ್ಲ ಮಾಡ್ಬೋದಾ? ಹೌದು, ಖಂಡಿತ ಮಾಡ್ಬೋದು. ಅವಾಗೆಲ್ಲ ಬಳಸ್ತಿದ್ದಂಥ ವಿಧಾನಗಳು ಬೆರಣಿ ಹೀಟ್, ಅಂದರೆ ಅದರಲ್ಲಿ ಹೀಟ್ನ ಅಂಶ ಇರುತ್ತೆ. ಈಗ ನೋಡಿ, ಬೂದಿ. ಮೂರನೇದು, ಈ ಬೆರಣಿ ಬೂದಿಯ ಜೊತೆಗೆ ಪಚ್ಚ ಕರ್ಪೂರನ ಸ್ವಲ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ, 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕತ್ತಿನ ಭಾಗಕ್ಕೆ, ಕಂಕಳಿನ ಭಾಗಕ್ಕೆ, ಶೀತ ಎಲ್ಲೆಲ್ಲಾಗುತ್ತೆ, ನತ್ತಿ ಅಂತ ಹೇಳ್ತೀವಲ್ಲ ಅಲ್ಲಿಗೆ ಕಟ್ಟೋದ್ರಿಂದ ಶೀತ ಹೊಡೆಯುತ್ತೆ. ಜೊತೆಗೆ ಮಕ್ಕಳು ನೆಮ್ಮದಿಯಾಗಿ ಮಲ್ಕೊತಾರೆ. ಅಂದರೆ ಗೊರ್ಗೊರ ಅಂತಿದ್ರೆ, ಮೂಗು ಫುಲ್ ಬ್ಲಾಕ್ ಆಗಿದ್ರೆ ಆ ಟೈಮಲ್ಲಿ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಆ ವಾಸನೆಗೆ ಮೂಗು ಕ್ಲಿಯರ್ ಆಗುತ್ತೆ ಅಂತ ನಾವು ಚಿಕ್ಕ ಮಕ್ಕಳಿಗೆ ಮಾಡ್ತಿದ್ವಿ. ಗೋವಿನಿಂದ ಸಿಗುವಂತಹ ಎಲ್ಲವೂ ಶ್ರೇಷ್ಠನೇ. ಹಾಲು, ಅಮೃತ, ಗೋಮೂತ್ರ ಅಂತೂ ಎಲ್ಲ ಪಾಪಗಳನ್ನೂ ತೊಳೆಯುತ್ತೆ. ಹಾಗೆಯೇ ಸಗಣಿಯಿಂದನೂ ಕೂಡ ನಮಗೆ ನೆಗಡಿ, ಕೆಮ್ಮು, ಶೀತಕ್ಕೆ, ಜೊತೆಗೆ ಸೊಳ್ಳೆಗಳಿಗೂ ಕೂಡ ತುಂಬ ಒಳ್ಳೆಯದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ರೀತಿ ಸಗಣಿನ ಒಣಗಿಸಿ ಇಟ್ಕೊಂಡ್ರೆ ನೀವು ಬೇಕಂದರೆ ತುಂಬ ದಿನ ಇಟ್ಕೊಬೋದು. ನಾವು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಕೂಡ ಮಾಡಿ. ಜೊತೆಗೆ ಇದೇ ರೀತಿ ಇನ್ನೊಂದು ಆಯುರ್ವೇದಿಕ್ ಅಥವಾ ಮನೆ ಮದ್ದು ನಾವು ಏನನ್ನು ಬಳಸ್ತಿದ್ವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ಬಾಯ್. ಯಾವಾಗಲೂ ಹೇಳೋದು, ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆದಷ್ಟು ಹುಷಾರಾಗಿರಿ. ಧನ್ಯವಾದಗಳು.